ಇವ್ರು ಯಾವತ್ತು ಹಿಟ್ಟೂರನ್ನು ಎಲ್ಲದಕ್ಕೂ ನೋಡಿ. ಅದು ಎಲೆಕ್ಷನ್ ವಿಚಾರ ಇರ್ಬೋದು, ವೋಟ್ ಚೋರಿ ಇರ್ಬೋದು, EVM ಇರ್ಬೋದು, ಎಲ್ಲದಕ್ಕೂ ಯಾವುದಕ್ಕೂ ಕೋರ್ಟ್ಗೆ ಹೋಗಲ್ಲ ಇವರು, ಯಾವುದಕ್ಕೂ ಕೋರ್ಟ್ಗೆ ಹೋಗಲ್ಲ. ಹಾಗಾಗಿ ಈ ಹಿಟ್ ಅಂಡ್ ರನ್ ಕೇಸ್ ಇದೆಯಲ್ಲ, ನಿಮ್ಮನ್ನ ಆಪಾದನೆ ಮಾಡೋದು ಓಡೋಗೋದು. ನೀವೆಲ್ಲ ಇಷ್ಟೊತ್ತು ನಾರಿವಂದು ಮಾತಾಡ್ತಾ ಇದ್ರಲ್ಲ, ಬೀಯಿಂಗ್ ಎ ಸೋಲ್ಜರ್ ಡಾಟರ್, ನನಗೆ ತುಂಬಾ ಹಿಂಸೆ ಆಗ್ತಾ ಇದೆ ಕೇಳಿಸ್ಕೊಳಕ್ಕೆ. ಒಂದು ಜನರಲ್ ಮೇಜರ್ ಇರೋರು, ಅವರು ಆಕ್ಚುಲಿ ಏನು ಮಾಡಬೇಕಾಗಿತ್ತು ಅಂದ್ರೆ, ವೆನ್ ದ ಪ್ರೈಮ್ ಮಿನಿಸ್ಟರ್ ಹ್ಯಾಸ್ ಗಿವನ್ ದ ಲಿಬರ್ಟಿ ಟು ಫೈಟ್, ಅವರು ಅದನ್ನ ಫೇಸ್ ಮಾಡಿ ಬೇಕಿದ್ರೆ ಕೋರ್ಟ್ ಮಾರ್ಷಲ್ ಫೇಸ್ ಮಾಡಬೇಕಾಗಿತ್ತು. ಇವಾಗ ಅದನ್ನ ಬುಕ್ ಪಬ್ಲಿಷ್ ಮಾಡಬೇಕಾಗಿರೋದು ನಾಚಿಕೆ ಆಗ್ತಾ ಇದೆ. ಸೊ ಇದಕ್ಕೆ ಆನ್ಸರ್ ಮಾಡಿ ನೋಡಿ. ಏನಂತ ಹೇಳಿದ್ರೆ ಇಲ್ಲ ಅದಕ್ಕೆ ಒಂದು 10 ಸೆಕೆಂಡ್ ಆಡ್ ಮಾಡ್ಬಿಡ್ತೀನಿ. ಯಾವಾಗ ಇನ್ಸ್ಟ್ರಕ್ಷನ್ಸ್ ಬಂತು ನರವಣೆ ಅವರಿಗೆ ಅದನ್ನೇ ಪಾಸ್ ಮಾಡಿದ್ರು. ಜೋಶಿ ಅವರಿಗೆ, ನಾರ್ದನ್ ಆರ್ಮಿ ಕಮಾಂಡ್ ಅವರಿಗೆ, ಟೇಕ್ ದ ಅಪ್ರಾಪ್ರಿಯೇಟ್ ಡಿಸಿಷನ್ ಅಂತ ಮಾಡಿದ್ರು. ಮತ್ತೆ ಹಿ ಹಸ್ ಟೇಕನ್ ವೆರಿ ಗುಡ್ ಡಿಸಿಷನ್. ಏನ್ ಡಿಸಿಷನ್ ಅಂತ ಹೇಳಿದ್ರೆ ನೋಡಿ, 1996 ಆಕ್ಟ್ ಪ್ರಕಾರ ನಾವು ಗುಂಡಾಸಂಗಿಲ್ಲ, ಗುಂಡಾಸಿದ್ರೆ ಅದು ಎಸ್ಕಲೇಟ್ ಆಗುತ್ತೆ ಯುದ್ಧಕ್ಕೆ. ಯುದ್ಧ ಯಾವ ದೇಶಕ್ಕೂ ಬೇಡ. ಹಾಗಾಗಿ ಅವ್ರು ಏನ್ ಡಿಸಿಷನ್ ತಗೊಂಡ್ರು ಅಂತ ಹೇಳಿದ್ರೆ, ಗುಂಡು ಹಾರಿಸೋದು ಬೇಡ, ಏನು ಟ್ಯಾಂಕ್ಗಳು ಬರುತ್ತೆ ಆ ಟ್ಯಾಂಕಿಗೆ ನೀವು ಅಡ್ಡ ಹೋಗಿ ಐ ಕಾಂಟ್ಯಾಕ್ಟ್ ಅಲ್ಲಿ ನೀವು, ಆದ್ರೆ ಫೈರ್ ಮಾಡೋದು ಬೇಡ ಅಂತ ಹೇಳಿ ಆ ಕೆಲಸವನ್ನ ಮಾಡಿದ್ರು. ಇಮಿಡಿಯೇಟ್ ಆಗಿ ಅವರು ಅಲ್ಲಿಗೆ ನಿಂತ್ಕೊಂಡ್ರು, ಅಲ್ಲಿಂದ ಅವರು ರಿಟ್ರಾಕ್ಟ್ ಮಾಡಿದ್ರು. ಬೆಳಗ್ಗೆ ಮಾತಾಡಿ ನಮ್ದು ರಿಟ್ರಾಕ್ಟ್ ಆಯ್ತು. ಅಪ್ರಾಪ್ರಿಯೇಟ್ ಡಿಸಿಷನ್ ದ ಚೀಫ್ ಆರ್ಮಿ ಹಸ್ ಟೇಕನ್ ಅಂಡ್ ವಿ ವಿಲ್ ಒಬ್ಲೈಸ್ ದಟ್. ಬಟ್ ಅಷ್ಟೆಲ್ಲ ಆದ್ಮೇಲೆ ಫಡ್ಕೆ ಅವರು ಆಯ್ತು ಮೇಡಮ್, ಐ ಆಮ್ ಪಾಸಿಂಗ್ ಆನ್ ದ ಕ್ವೆಶ್ಚನ್. ಆದ ನಂತರದಲ್ಲಿ, ಘಟನೆಗಳಾದ ನಂತರದಲ್ಲೂ ಕೂಡ ಪುಸ್ತಕ ಬರೆಯುವ ಮೂಲಕ ರಾಜಕೀಯ ಚರ್ಚೆಗೆ ನಾಂದಿ ಮಾಡಿಕೊಟ್ರ ಜನರಲ್ ಎಂ ನರವಣೆ ಅನ್ನೋದು ಪ್ರಶ್ನೆ. ಹೌದು ಫಡ್ಕೆ ನೋಡಿ, ಎಲ್ಲರೂ ಒಂದಿಷ್ಟು ಸಂಯಮನ ತಗೊಳ್ಬೇಕು. ಅದು ದೊಡ್ಡ ಸ್ಥಾನದಲ್ಲಿದ್ದವರು ಹೆಚ್ಚಿಗೆ ಸಂಯಮದಿಂದ ಇರಬೇಕು ಅನ್ನೋದು ನನ್ನ ಅಭಿಪ್ರಾಯ. ಯಾವ್ದಾದ್ರೂ ಈ ತರ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡುತ್ತೆ ಅಥವಾ ದೇಶದ ಒಂದು ಆಂತರಿಕ ಅಥವಾ ಬಾಹ್ಯ ಭದ್ರತೆಗೆ ಸಂಬಂಧಪಟ್ಟಿದ್ದು ಇದ್ರೆ ಮೋರ್ ಡಿಸ್ಕ್ರಿಷನ್ ಇಸ್ ರಿಕ್ವೈರ್ಡ್. ಸಂಯಮ ಜಾಸ್ತಿ ಇರಬೇಕು. ಉನ್ನತ ಸ್ಥಾನದಲ್ಲಿದ್ದವರು ಇನ್ನೂ ಹೆಚ್ಚಿಗೆ ಸಂಯಮ ಬಳಸಬೇಕು ಅನ್ನೋದು ನನ್ನ ಅಭಿಪ್ರಾಯ, ಪರ್ಸನಲ್ ಒಪಿನಿಯನ್. ಸರ್, ನಮ್ಮ ವಿಶ್ವಗುರು ಟೀಮ್ ಮಾಡ್ತಾ ಇದ್ರು, ಇವಾಗ ಬಂದಿದ್ದ ದೇಶ ಮಾಡ್ತಾ ಇದ್ದಾರೆ. 2014 ನಮ್ಮ US ಡಾಲರ್ $65 ಇತ್ತು, ಇವತ್ತು $197 ಆಗಿದೆ. ಚಿನ್ನ ಅವತ್ತು 10 ಗ್ರಾಮ್ $36,000 ಇತ್ತು, ಇವತ್ತು $150 ಆಗಿದೆ. ಸ್ಮಾರ್ಟ್ ಸಿಟಿ ಮಾಡ್ತೀನಿ, ಬುಲೆಟ್ ಟ್ರೈನ್ ಬಿಡ್ತೀನಿ ಅಂತ ಹೇಳ್ಬಿಟ್ಟು ಕಾಗೆ ಆಡಿಸ್ಕೊಂಡಿದ್ದಾರೆ. ಇವಾಗ ನಿಮ್ ಕಾರ್ಯಕರ್ತನೆಲ್ಲ ರೋಡಲ್ಲಿ ಬಿಟ್ಟು ಅಪಪ್ರಚಾರ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಸರ್? ದೇಶದ ಸಾಮಾನ್ಯವಾಗಿ ನಾವು ಮಾತಾಡ್ತಕ್ಕಂಥ ದೇಶದ್ರೋಹಿ ನೀನು, ಕೊಡ್ತೀನಿ. ದೇಶದ್ರೋಹಿ ಎಡಚರ ಉತ್ತರ ಕೊಡ್ಲಿ. ಫಡ್ಕೆ ಸರ್, ಡಾಲರ್ ಇಲ್ಲ, ಡಾಲರ್ ವಿಚಾರದಲ್ಲಿ ಒಂದು ನಿಮಿಷ ಡಾಲರ್ ವಿಚಾರದಲ್ಲಿ ಪದೇ ಪದೇ ಚರ್ಚೆ ಆಗ್ತಾ ಇರುತ್ತೆ. ರೂಪಾಯಿ ಮೌಲ್ಯ ಕುಸಿತಾ ಇದೆ. ಇದಕ್ಕೆ ನೇರವಾಗಿ ಮೋದಿ ಅವರೇ ಕಾರಣ. ಬೆಲೆ ಏರಿಕೆ, ಇನ್ಫ್ಲೇಷನ್ ದೇಶದಲ್ಲಿ ಹೆಚ್ಚಾಗ್ತಾ ಇದೆ, ಅದು ಕೂಡ ಮೋದಿ ಅವರ ಡಿಸಿಷನ್ಗಳ ಕಾರಣ. ಅವ್ರ ಪ್ರಶ್ನೆ ಶಾರ್ಟ್ ಫಾರ್ಮ್ ಹೇಳ್ಬಿಡ್ತೀನಿ. ಇನ್ಫ್ಲೇಷನ್ ಇಟ್ ಈಸ್ ಅಟ್ ಅನ್ ಆಲ್ ಟೈಮ್ ಲೋ, 3.3% ನಲ್ಲಿ ಇದೆ ನಮ್ಮ ದೇಶದಲ್ಲಿ. ಇದು ನಮ್ಮ ಬಗ್ಗೆ ಗಮನದಲ್ಲಿ ಇರಲಿ. ಕರ್ನಾಟಕದಲ್ಲಿ ಮೋರ್ ದ್ಯಾನ್ ನ್ಯಾಷನಲ್ ಆವರೇಜ್ 4.4 ಇದೆ ಪರ್ಸೆಂಟ್. ಆಯ್ತಾ? ಬೆಲೆ ಏರಿಕೆ ಆಗಲ್ವಾ ಅಂತಲ್ಲ, ಬೆಲೆ ಏರಿಕೆಯ ಪ್ರಮಾಣ ಯಾವ ರೀತಿ ಮುಂದುವರಿತಾ ಇದೆ ಅನ್ನೋದು ಅಷ್ಟೇನೆ ಅದರೊಳಗಿರೋದು. ಎಕನಾಮಿಕ್ಸ್ ಓದಿದ್ರೆ ಅರ್ಥ ಆಗುತ್ತೆ. ಓದ್ಬೇಕು, ನಾವೆಲ್ಲರೂ ಪ್ರಯತ್ನ ಮಾಡಿ ಅದನ್ನ ಕಷ್ಟ ಇದ್ರೂ ಕಲ್ತು ಓದಿದ್ರೆ ಒಳ್ಳೇದಾಗುತ್ತೆ. ಮೊದಲನೇದು. ಎರಡನೇದು, ಡಾಲರ್ ಮತ್ತೆ ರೂಪಾಯಿ ಬೆಲೆ, ಇದು ಒಬ್ಬ ಮನುಷ್ಯನ ಡಿಸಿಷನ್ ಮೇಲೆ ಇರೋದಿಲ್ಲ, ಟ್ರೇಡ್ ಮೇಲಿರುತ್ತೆ, GDP ಮೇಲಿರುತ್ತೆ, ನಾಮಿನಲ್ ಇಂಡೆಕ್ಸ್, ಪರ್ಚೇಸಿಂಗ್ ಪ್ಯಾರಿಟಿ ಅಂತ ಒಂದಿರುತ್ತೆ. ಇದ್ರದ್ದು ಎಲ್ಲವೂ ನೋಡ್ಬೇಕು. ಇದಕ್ಕೆ ದೀರ್ಘವಾದ ಎಕನಾಮಿಕ್ಸ್ ಇರುತ್ತೆ. ಹಾಗೇನೆ ಇವಾಗ ನಾನು ಕೇಳಿದ್ರೆ 1947 ಡಾಲರ್ ಮತ್ತೆ ರೂಪಾಯಿ ಬೆಲೆ ಏನಿತ್ತು, 1975 ಏನ್ ಬಂತು, 1991 ನಮ್ಮ ದೇಶ ದಿವಾಳಿ ಎದ್ದಂತಹ ಸ್ಥಿತಿನಲ್ಲಿ ಬಂಗಾರನ ಇಂಗ್ಲೆಂಡ್ಗೆ ಬೇರೆ ಕಡೆಗೆಲ್ಲ ಅಡ ಇಟ್ಟು ನಾವು ಎಕಾನಮಿನ ಓಪನ್ ಮಾಡಿದ್ವಲ್ಲ, ಆ ಸ್ಥಿತಿ ಏನಿತ್ತು. ಇವತ್ತಿನ ದಿವಸ ಹೈಯೆಸ್ಟ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಇದೆ, ಹೈಯೆಸ್ಟ್ ಫಾರಿನ್ ರಿಸರ್ವ್ಸ್ ಇದೆ, ಹೈಯೆಸ್ಟ್ ಗೋಲ್ಡ್ ರಿಸರ್ವ್ಸ್ ನಮ್ಮ ದೇಶದಲ್ಲಿದೆ. ಇದನ್ನೆಲ್ಲ ನೋಡ್ಕೊಳ್ಬೇಕು. ಫಾರಿನ್ ಇನ್ವೆಸ್ಟ್ಮೆಂಟ್ ವಾಪಸ್ ತಗೊಂಡು ಹೋಗ್ತಿದ್ದಾರೆ ಅಂತ ಅದನ್ನು ಹೇಳಿ ನೋಡಿ. ಫಾರಿನ್ ಇನ್ವೆಸ್ಟ್ಮೆಂಟ್ FPPಗಳು ವಾಪಸ್ ಹೋಗ್ತಿದೆ ಅಂತ ಅದನ್ನು ಹೇಳಿ. ನನ್ನ ಪ್ರಶ್ನೆ ಕಾಂಗ್ರೆಸ್ ಅವ್ರಿಗೇನೆ, ಅಂಬಾನಿ ಅದಾನಿ ಬಿಟ್ರೆ ಇವ್ರಿಗೆ ಬೇರೆ ಯಾರು ಇಲ್ವೇ ಇಲ್ಲ ಮಾತಾಡೋದು ಅವ್ರ ಬಗ್ಗೆ. PM ನರೇಂದ್ರ ಮೋದಿ ಅವ್ರು ಎಷ್ಟು ಪವರ್ಫುಲ್, ಇಂತ 10 ಅಂಬಾನಿ 10 ಅದಾನಿ ನಿಲ್ಸ್ಬೋದಿತ್ತು. ನಿಮ್ಗೆ ಇರೋದೇ ಒಂದು ಅಂಬಾನಿ ಒಂದು ಅದಾನಿ. ಅವ್ರ ತಾಕತ್ತಿದ್ರೆ, ಅವ್ರು ಅಷ್ಟು ದುರಾಸೆ ಇದ್ರೆ, ಅಷ್ಟು ಕರಪ್ಟ್ ಇದ್ರೆ 10 ಜನ ನಿಲ್ಸ್ಬೋದಿತ್ತು ಸರ್.
ನೀವುಗಳು ಹೇಳೋದು ಸುಳ್ಳಂತ ಇದ್ರಲ್ಲೇ ಗೊತ್ತಾಗ್ತಿದೆ. ಈ ದೇಶ ಅಲ್ಲ ಕಿರಣ್ ನಾಯ್ಡು ಅವರೇ, ಈ ದೇಶ ಲೂಟಿ ಮಾಡೋರ್ ಬಗ್ಗೆ ಚರ್ಚೆ ಆಗ್ಬೇಕ್ರಿ. ಅದಾನಿ ಅಂಬಾನಿ ಅಂತ ದೇಶ ಲೂಟಿ ಮಾಡೋರ್ ಬಗ್ಗೆ ಚರ್ಚೆ ಆಗ್ಬೇಕು. ಅದಾನಿ ಅಂಬಾನಿಗೆ ಏನು ದೇಶದ ಸಂಸ್ಥೆಗಳು ಸೇಲ್ ಆಗ್ತಾ ಇದೆ. ಒಂದ್ ನಿಮಿಷ ಅದಾನಿ ಅಂಬಾನಿಗೆ ದೇಶದ ಸಂಸ್ಥೆಗಳು ಸೇಲ್ ಆಗ್ತಾ ಇದಾವಲ್ಲ, ಅದೇನ್ ರಾಹುಲ್ ಗಾಂಧಿಯ ಸ್ವಂತದ ಆಸ್ತಿಗಳಲ್ಲ, ಅದು ನಿನ್ನ ಸಮಾಜದ ಆಸ್ತಿ, ದೇಶದ ಆಸ್ತಿನ ಸೇಲ್ ಮಾಡ್ತಾ ಇದ್ದಾರೆ ಸ್ವಾಮಿ. ಅದ್ರ ಬಗ್ಗೆ ಚರ್ಚೆ ಆಗ್ಬೇಕ್ರಿ. ನನಗೆ ಗೊತ್ತಿರೋ ಹಾಗೆ ಮಹಾರಾಷ್ಟ್ರ ಹಾಗೆ ಗುಜರಾತ್ ನಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರಗಳು ಕೂಡ ಲೋಕಲಿ ಬಂತು. ನಿಜವಾಗ್ಲೂ ದೇಶ ಲೂಟಿ ಹೊಡಿತಿರೋ ಬಿಸ್ನೆಸ್ ಮನ್ ಗಳಾಗಿದ್ರೆ ಅರೆಸ್ಟ್ ಮಾಡಿ ಒಳಗೆ ಹಾಕ್ಸ್ಬೇಕಾಗಿತ್ತು. ಯಾರನ್ನ ನೀವ್ ಹೇಳ್ತಾ ಇರೋ ಅಂದಾನಿ ಅಬಾನಿ ಎಕ್ಸೆಟ್ರಾ ಒಳಗೆ ಹಾಕ್ಸ್ಬೇಕಾಗಿತ್ತು. ಇಡಿ ಸಿಬಿಐ ವಿರುದ್ಧ ಯಾರೇ ಹೋರಾಡ್ತಾರೆ? ಲೋಕಲ್ ಪೊಲೀಸರಿಗೆ ಸಾಮರ್ಥ್ಯವೇ ಇಲ್ಲ, ಲೋಕಲ್ ಇನ್ವೆಸ್ಟಿಗೇಟಿವ್ ಆಫೀಸರ್ಗಳಿಗೆ ಸಾಮರ್ಥ್ಯವೇ ಇಲ್ಲ ಇದೆ ಅಂತ ಅನ್ಕೊಂಡಿದ್ದೀರಾ? ಇದೇನು ಕೇವಲ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಅಲ್ಲ, ಪ್ರಯತ್ನ ಏನಾಯ್ತು ಸರ್? ಅಲ್ಲ, ನಾನು ಇನ್ ಜನರಲ್ ಆಗಿ ಕೇಳ್ತಾ ಇದ್ದೀನಿ, ಇವರಿಬ್ಬರ ಇಲ್ಲಿಗಲ್ ಬಿಸ್ನೆಸ್ ಗಳನ್ನ ಅಥವಾ ನೀವು ಹೇಳ್ತಾ ಇರೋ ರೀತಿಯಲ್ಲಿ ದೇಶವನ್ನ ಲೂಟಿ ಹೊಡಿತಾ ಇರುವ ಬಿಸ್ನೆಸ್ ಗಳನ್ನ ಹೊರಹಾಕುವ ಪ್ರಯತ್ನ ಕಾಂಗ್ರೆಸ್ ಕಡೆಯಿಂದ ಬಾಹ್ಯ ಹೇಳಿಕೆಗಳನ್ನ ಬಿಟ್ಟು ಬೇರೆ ಏನಾಯ್ತು ಅಂತ. 2 ದಿವಸ ಅಂತ ಯಾವುದೇ ಸ್ಟೇಟ್ ಗವರ್ಮೆಂಟ್ ಅದ್ರ ವಿರುದ್ಧ ಕ್ರಮ ತೆಗೆದುಕೊಂಡ್ರೆ 2 ದಿವಸ ಇರಲ್ಲ. ಕ್ರಮ ಏನ್ ತಗೊಂಡ್ರು ಹೇಳಿ ಸರ್. ಆಮೇಲೆ ಕ್ರಮ ಏನ್ ತಗೊಂಡ್ರು ಸರ್ಕಾರ ಬಿದ್ದೋಗಿದ್ ಚರ್ಚೆ ಮಾಡೋಣ. ಕ್ರಮ ಯಾವ ಗವರ್ಮೆಂಟ್ ಯಾವ ಸ್ಟೇಟ್ ಗವರ್ಮೆಂಟ್? ತೆಲಂಗಾಣದಲ್ಲಿ ಅದಾನಿ ಅವ್ರ ಜೊತೆ ಡೀಲ್ ಇದೆ, ಕಾಂಗ್ರೆಸ್ ಸರ್ಕಾರ ಮಾಡಿದೆ, ಬಿಸ್ನೆಸ್ ಡೀಲ್ ಆಯ್ತಾ? ಅದಕ್ಕೇನ್ ಹೇಳ್ತೀರಪ್ಪ? ರಾಜಸ್ಥಾನ ರಾಜಸ್ಥಾನದಲ್ಲಿ ಗೆಹ್ಲೋಟ್ ಇದ್ದ ಸರ್ಕಾರನು ಅದಾನಿ ಜೊತೆ ಬಿಸ್ನೆಸ್ ಡೀಲ್ ಅನ್ನ ಮಾಡಿತ್ತು. ತೆಲಂಗಾಣ ಇವತ್ತು ನಡೀತಾ ಇದೆ. ನೀವೇನ್ ಕ್ಯಾನ್ಸಲ್ ಮಾಡಿದೀರಾ? ವಿ ಆರ್ ಅಗೇನ್ಸ್ಟ್ ಕ್ರೋನಿ ಕ್ಯಾಪಿಟಲಿಸ್ಟ್. ವಿ ಆರ್ ಅಗೇನ್ಸ್ಟ್ ಕ್ರೋನಿ ಕ್ಯಾಪಿಟಲಿಸ್ಟ್. ಒಂದ್ ನಿಮಿಷ ಕೇಳ್ರಿ. ಕ್ರೋನಿ ಕ್ಯಾಪಿಟಲಿಸ್ಟ್ ಅಂದ್ರೆ ಎಲ್ಲರಿಗೂ ಸಮಾನವಾಗಿ ಅವಕಾಶ ಕೊಡಬೇಕು, ಎಲ್ಲಾ ಬಿಸ್ನೆಸ್ ಮ್ಯಾನ್ಗಳು ಸಮಾನವಾಗಿ. ವಿ ಆರ್ ನಾಟ್ ಅಗೇನ್ಸ್ಟ್ ಬಿಸ್ನೆಸ್ ಮ್ಯಾನ್. ಎಲ್ಲರೂ ಸಮಾನವಾಗಿ ನಾನು ನೇರವಾಗಿ ಸರ್, ಉತ್ತರ ಸಮಾನವಾಗಿ ಎಲ್ಲಾ ಸಂಸ್ಥೆಗಳು ಬೆಳಿಬೇಕು. ಇವ್ರು ಯಾವತ್ತು ಹಿಟ್ಟೂರನ್ನು ಎಲ್ಲದಕ್ಕೂ ನೋಡಿ, ಅದು ಎಲೆಕ್ಷನ್ ವಿಚಾರ ಇರ್ಬೋದು, ವೋಟ್ ಚೋರಿ ಇರ್ಬೋದು, ಇವಿಎಂ ಇರ್ಬೋದು, ಎಲ್ಲದಕ್ಕೂ ಯಾವುದಕ್ಕೂ ಕೋರ್ಟ್ ಹೋಗಲ್ಲ. ಇವರು ಯಾವುದಕ್ಕೂ ಕೋರ್ಟ್ ಹೋಗಲ್ಲ. ಹಾಗಾಗಿ ಈ ಹಿಟ್ ಅಂಡ್ ರನ್ ಕೇಸ್ ಇದೆಯಲ್ಲ, ನಿಮ್ಮನ್ನ ಆಪಾದನೆ ಮಾಡೋದು ಓಡೋದು. ನೀವೆಲ್ಲ ಇಷ್ಟೊತ್ತು ನಾರಿವಂದು ಮಾತಾಡ್ತಾ ಇದ್ರಲ್ಲ, ಬೀಯಿಂಗ್ ಎ ಸೋಲ್ಜರ್ ಡಾಟರ್, ನನಗೆ ತುಂಬಾ ಹಿಂಸೆ ಆಗ್ತಾ ಇದೆ ಕೇಳಿಸ್ಕೊಳಕ್ಕೆ. ಒಂದು ಜನರಲ್ ಮೇಜರ್ ಇರೋರು, ಅವರು ಆಕ್ಚುಲಿ ಏನು ಮಾಡಬೇಕಾಗಿತ್ತು ಅಂದ್ರೆ, ವೆನ್ ದ ಪ್ರೈಮ್ ಮಿನಿಸ್ಟರ್ ಹ್ಯಾಸ್ ಗಿವನ್ ದ ಲಿಬರ್ಟಿ ಟು ಫೈಟ್, ಅವರು ಅದನ್ನ ಫೇಸ್ ಮಾಡಿ ಬೇಕಿದ್ರೆ ಕೋರ್ಟ್ ಮಾರ್ಷಲ್ ಫೇಸ್ ಮಾಡಬೇಕಾಗಿತ್ತು. ಇವಾಗ ಅದನ್ನ ಬುಕ್ ಪಬ್ಲಿಷ್ ಮಾಡಬೇಕಾಗಿರೋದು ನಾಚಿಕೆ ಆಗ್ತಾ ಇದೆ. ಸೊ ಇದಕ್ಕೆ ಆನ್ಸರ್ ಮಾಡಿ. ನೋಡಿ ಏನಂತ ಹೇಳಿದ್ರೆ, ಇಲ್ಲ ಅದಕ್ಕೆ ಒಂದು 10 ಸೆಕೆಂಡ್ಸ್ ಆಡ್ ಮಾಡ್ಬಿಡ್ತೀನಿ. ಯಾವಾಗ ಇನ್ಸ್ಟ್ರಕ್ಷನ್ಸ್ ಬಂತು ನರವಾಣೆ ಅವರಿಗೆ ಅದನ್ನೇ ಪಾಸ್ ಮಾಡಿದ್ರು. ಜೋಶಿ ಅವರಿಗೆ, ನಾರ್ದನ್ ಆರ್ಮಿ ಕಮಾಂಡ್ ಅವರಿಗೆ ಟೇಕ್ ದ ಅಪ್ರಾಪ್ರಿಯೇಟ್ ಡಿಸಿಷನ್ ಅಂತ ಮಾಡಿದ್ರು. ಮತ್ತೆ ಹಿ ಹಸ್ ಟೇಕನ್ ಎ ವೆರಿ ಗುಡ್ ಡಿಸಿಷನ್. ಏನ್ ಡಿಸಿಷನ್ ಅಂತ ಹೇಳಿದ್ರೆ, ನೋಡಿ 1996 ಆಕ್ಟ್ ಪ್ರಕಾರ ನಾವು ಗುಂಡಾಸಂಗಿಲ್ಲ, ಗುಂಡಾಸಿದ್ರೆ ಅದು ಎಸ್ಕಲೇಟ್ ಆಗುತ್ತೆ ಯುದ್ಧ ಯಾವ ದೇಶಕ್ಕೂ ಬೇಡ. ಹಾಗಾಗಿ ಅವ್ರು ಏನ್ ಡಿಸಿಷನ್ ತಗೊಂಡ್ರು ಅಂತ ಹೇಳಿದ್ರೆ, ಗುಂಡು ಹಾರಿಸೋದು ಬೇಡ, ಏನು ಟ್ಯಾಂಕ್ಗಳು ಬರುತ್ತೆ ಆ ಟ್ಯಾಂಕಿಗೆ ನೀವು ಅಡ್ಡ ಹೋಗಿ ಐ ಕಾಂಟ್ಯಾಕ್ಟ್ ಅಲ್ಲಿ ನೀವು ಆದ್ರೆ ಫೈರ್ ಮಾಡೋದು ಬೇಡ ಅಂತ ಹೇಳಿ ಆ ಕೆಲಸವನ್ನ ಮಾಡಿದ್ರು. ಇಮಿಡಿಯೇಟ್ ಆಗಿ ಅವರು ಅಲ್ಲಿಗೆ ನಿಂತ್ಕೊಂಡ್ರು, ಅಲ್ಲಿಂದ ಅವರು ರಿಟ್ಬ್ಯಾಕ್ ಮಾಡಿದ್ರು. ಬೆಳಗ್ಗೆ ಮಾತಾಡಿ ನಮ್ದು ರಿಟ್ಬ್ಯಾಕ್ ಆಯ್ತು. ಅಪ್ರಾಪ್ರಿಯೇಟ್ ಡಿಸಿಷನ್ ದ ಚೀಫ್ ಆರ್ಮಿ ಹಸ್ ಟೇಕನ್ ಅಂಡ್ ವಿ ವಿಲ್ ಒಬ್ಲೈಜ್ ದಟ್. ಬಟ್ ಅಷ್ಟೆಲ್ಲ ಆದ್ಮೇಲೆ ಫಡ್ಕೆ ಅವರು ಆಯ್ತು. ಮೇಡಮ್, ಐ ಆಮ್ ಪಾಸಿಂಗ್ ಆನ್ ದ ಕ್ವೆಶ್ಚನ್. ಅವತ್ ಆದ ನಂತರದಲ್ಲಿ, ಘಟನೆಗಳಾದ ನಂತರದಲ್ಲೂ ಕೂಡ ಪುಸ್ತಕ ಬರೆಯುವ ಮೂಲಕ ರಾಜಕೀಯ ಚರ್ಚೆಗೆ ನಾಂದಿ ಮಾಡಿಕೊಟ್ರ ಜನರಲ್ ಎಂ ನರವಣೆ ಅನ್ನೋದು ಪ್ರಶ್ನೆ. ಹೌದು, ಫಡ್ಕೆ ನೋಡಿ, ಎಲ್ಲರೂ ಒಂದಿಷ್ಟು ಸಂಯಮನ ತಗೊಳ್ಬೇಕು. ಅದು ದೊಡ್ಡ ಸ್ಥಾನದಲ್ಲಿದ್ದವರು ಹೆಚ್ಚಿಗೆ ಸಂಯಮದಿಂದ ಇರಬೇಕು ಅನ್ನೋದು ನನ್ನ ಅಭಿಪ್ರಾಯ. ಯಾವ್ದಾದ್ರೂ ಈ ತರ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡುತ್ತೆ ಅಥವಾ ದೇಶದ ಒಂದು ಆಂತರಿಕ ಅಥವಾ ಬಾಹ್ಯ ಭದ್ರತೆಗೆ ಸಂಬಂಧಪಟ್ಟಿದ್ದು ಇದ್ರೆ ಮೋರ್ ಡಿಸ್ಕ್ರಿಷನ್ ಇಸ್ ರಿಕ್ವೈರ್ಡ್. ಸಂಯಮ ಜಾಸ್ತಿ ಇರಬೇಕು. ಉನ್ನತ ಸ್ಥಾನದಲ್ಲಿದ್ದವ್ರು ಇನ್ನೂ ಹೆಚ್ಚಿಗೆ ಸಂಯಮ ಬಳಸಬೇಕು ಅನ್ನೋದು ನನ್ನ ಅಭಿಪ್ರಾಯ, ಪರ್ಸನಲ್ ಒಪಿನಿಯನ್. ಸರ್, ನಮ್ಮ ವಿಶ್ವಗುರು ಟೀಮ್ ಮಾಡ್ತಾ ಇದ್ರು, ಇವಾಗ ಬಂದಿದ್ದ ದೇಶ ಮಾಡ್ತಾ ಇದ್ದಾರೆ. 2014 ನಮ್ಮ $US $65 ಇತ್ತು, ಇವತ್ತು $197 ಆಗಿದೆ. ಚಿನ್ನ ಅವತ್ತು 10 ಗ್ರಾಮ್ $36,000 ಇತ್ತು, ಇವತ್ತು 150 ಆಗಿದೆ.
ಸ್ಮಾರ್ಟ್ ಸಿಟಿ ಮಾಡ್ತೀನಿ, ಬುಲೆಟ್ ಟ್ರೈನ್ ಬಿಡ್ತೀನಿ ಅಂತ ಹೇಳ್ಬಿಟ್ಟು ಕಾಗೆ ಆಡಿಸ್ಕೊಂಡಿದ್ದಾರೆ. ಇವಾಗ ನಿಮ್ ಕಾರ್ಯಕರ್ತನೆಲ್ಲ ರೋಡಲ್ಲಿ ಬಿಟ್ಟು ಅಪಪ್ರಚಾರ ಮಾಡ್ತಾ ಇದ್ರೆ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಸರ್? ಏನಾಗುತ್ತೆ ಸಾಮಾನ್ಯವಾಗಿ ನಾವು ಮಾತಾಡ್ತಕ್ಕಂತ ಅಂತ ಹೇಳ್ತಾರೆ. ದೇಶದ್ರೋಹಿ ನೀನು. ದೇಶದ್ರೋಹಿ ಎಡಚರ. ಉತ್ತರ ಕೊಡ್ಲಿ. ಫಡ್ಕೆ ಸರ್, ಡಾಲರ್ ಇಲ್ಲ, ಡಾಲರ್ ವಿಚಾರದಲ್ಲಿ ಒಂದು ನಿಮಿಷ ಡಾಲರ್ ವಿಚಾರದಲ್ಲಿ ಪದೇ ಪದೇ ಚರ್ಚೆ ಆಗ್ತಾ ಇರುತ್ತೆ. ರೂಪಾಯಿ ಮೌಲ್ಯ ಕುಸಿತಾ ಇದೆ. ಇದಕ್ಕೆ ನೇರವಾಗಿ ಮೋದಿ ಅವರೇ ಕಾರಣ. ಬೆಲೆ ಏರಿಕೆ, ಇನ್ಫ್ಲೇಷನ್ ದೇಶದಲ್ಲಿ ಹೆಚ್ಚಾಗ್ತಾ ಇದೆ. ಅದು ಕೂಡ ಮೋದಿ ಅವರ ಡಿಸಿಷನ್ಗಳ ಕಾರಣ. ಅವ್ರ ಪ್ರಶ್ನೆ ಶಾರ್ಟ್ ಫಾರ್ಮ್ ಹೇಳ್ಬಿಡ್ತೀನಿ. ಇನ್ಫ್ಲೇಷನ್ ಇಟ್ ಈಸ್ ಅಟ್ ಅನ್ ಆಲ್ ಟೈಮ್ ಲೋ 3.3% ನಲ್ಲಿ ಇದೆ ನಮ್ಮ ದೇಶದಲ್ಲಿ. ಇದು ನಮ್ಮ ಬಗ್ಗೆ ಗಮನದಲ್ಲಿ ಇರಲಿ. ಕರ್ನಾಟಕದಲ್ಲಿ ಮೋರ್ ದ್ಯಾನ್ ನ್ಯಾಷನಲ್ ಆವರೇಜ್ 4.4 ಇದೆ ಪರ್ಸೆಂಟ್. ಆಯ್ತಾ? ಬೆಲೆ ಏರಿಕೆ ಆಗಲ್ವಾ ಅಂತಲ್ಲ, ಬೆಲೆ ಏರಿಕೆಯ ಪ್ರಮಾಣ ಯಾವ ರೀತಿ ಮುಂದುವರಿತಾ ಇದೆ ಅನ್ನೋದು ಅಷ್ಟೇನೆ ಅದ್ರೊಳಗಿರೋದು. ಎಕನಾಮಿಕ್ಸ್ ಓದಿದ್ರೆ ಅರ್ಥ ಆಗುತ್ತೆ. ಓದ್ಬೇಕು ನಾವೆಲ್ಲರೂ ಪ್ರಯತ್ನ ಮಾಡಿ, ಅದನ್ನ ಕಷ್ಟ ಇದ್ರೂ ಕಲ್ತು ಓದಿದ್ರೆ ಒಳ್ಳೇದಾಗುತ್ತೆ. ಮೊದಲನೇದು. ಎರಡನೇದು, ಡಾಲರ್ ಮತ್ತೆ ರೂಪಾಯಿ ಬೆಲೆ ಇದು ಒಬ್ಬ ಮನುಷ್ಯನ ಡಿಸಿಷನ್ ಮೇಲೆ ಇರೋದಿಲ್ಲ, ಟ್ರೇಡ್ ಮೇಲಿರುತ್ತೆ, GDP ಮೇಲಿರುತ್ತೆ, ನಾಮಿನಲ್ ಇಂಡೆಕ್ಸ್, ಪರ್ಚೇಸಿಂಗ್ ಪ್ಯಾರಿಟಿ ಅಂತ ಒಂದಿರುತ್ತೆ. ಇದ್ರದ್ದು ಎಲ್ಲವೂ ನೋಡ್ಬೇಕು. ಇದಕ್ಕೆ ದೀರ್ಘವಾದ ಎಕನಾಮಿಕ್ಸ್ ಇರುತ್ತೆ. ಹಾಗೇನೆ ಇವಾಗ ನಾನು ಕೇಳಿದ್ರೆ 1947 ಡಾಲರ್ ಮತ್ತೆ ರೂಪಾಯಿ ಬೆಲೆ ಏನಿತ್ತು, 1975 ಏನ್ ಬಂತು, 1991 ನಮ್ಮ ದೇಶ ದಿವಾಳಿ ಎದ್ದಂತಹ ಸ್ಥಿತಿನಲ್ಲಿ ಬಂಗಾರನ ಇಂಗ್ಲೆಂಡ್ಗೆ ಬೇರೆ ಕಡೆಗೆಲ್ಲ ಅಡ ಇಟ್ಟು ನಾವು ಎಕಾನಮಿನ ಓಪನ್ ಮಾಡಿದ್ವಲ್ಲ, ಆ ಸ್ಥಿತಿ ಏನಿತ್ತು. ಇವತ್ತಿನ ದಿವಸ ಹೈಯೆಸ್ಟ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಇದೆ, ಹೈಯೆಸ್ಟ್ ಫಾರಿನ್ ರಿಸರ್ವ್ಸ್ ಇದೆ, ಹೈಯೆಸ್ಟ್ ಗೋಲ್ಡ್ ರಿಸರ್ವ್ಸ್ ನಮ್ಮ ದೇಶದಲ್ಲಿದೆ. ಇದನ್ನೆಲ್ಲ ನೋಡ್ಕೊಳ್ಬೇಕು. ಫಾರಿನ್ ಇನ್ವೆಸ್ಟ್ಮೆಂಟ್ ವಾಪಸ್ ತಗೊಂಡು ಹೋಗ್ತಿದ್ದಾರೆ ಅಂತ ಅದನ್ನು ಹೇಳಿ. ಫಾರಿನ್ ಇನ್ವೆಸ್ಟ್ಮೆಂಟ್ FPPಗಳು ವಾಪಸ್ ಹೋಗ್ತಿದೆ ಅಂತ ಅದನ್ನು ಹೇಳಿ. ನನ್ನ ಪ್ರಶ್ನೆ ಕಾಂಗ್ರೆಸ್ ಅವ್ರಿಗೇನೆ. ಅಂಬಾನಿ ಅದಾನಿ ಬಿಟ್ರೆ ಇವ್ರಿಗೆ ಬೇರೆ ಯಾರು ಇಲ್ವೇ ಇಲ್ಲ ಮಾತಾಡೋದು ಅವ್ರ ಬಗ್ಗೆ. PM ನರೇಂದ್ರ ಮೋದಿ ಅವರು ಎಷ್ಟು ಪವರ್ಫುಲ್, ಇಂತ 10 ಅಂಬಾನಿ 10 ಅದಾನಿ ನಿಲ್ಸ್ಬೋದಿತ್ತು. ನಿಮ್ಗೆ ಇರೋದೇ ಒಂದು ಅಂಬಾನಿ ಒಂದು ಅದಾನಿ. ಅವ್ರ ತಾಕತ್ತಿದ್ರೆ, ಅವ್ರು ಅಷ್ಟು ದುರಾಸೆ ಇದ್ರೆ, ಅಷ್ಟು ಕರಪ್ಟ್ ಇದ್ರೆ 10 ಜನ ನಿಲ್ಸ್ಬೋದಿತ್ತು ಸರ್. ನೀವು ಹೇಳೋದು ಸುಳ್ಳಂತ ಇದ್ರಲ್ಲೇ ಗೊತ್ತಾಗ್ತದೆ. ಈ ದೇಶ ಅಲ್ಲ ಕಿರಣ್ ನಾಯ್ಡು ಅವರೇ, ಈ ದೇಶ ಲೂಟಿ ಮಾಡೋರ್ ಬಗ್ಗೆ ಚರ್ಚೆ ಆಗ್ಬೇಕ್ರಿ. ಅದಾನಿ ಅಂಬಾನಿ ಅಂತ ದೇಶ ಲೂಟಿ ಮಾಡೋರ್ ಬಗ್ಗೆ ಚರ್ಚೆ ಆಗ್ಬೇಕು. ಅದಾನಿ ಅಂಬಾನಿಗೆ ಏನು ದೇಶದ ಸಂಸ್ಥೆಗಳು ಸೇಲ್ ಆಗ್ತಾ ಇದೆ. ಒಂದ್ ನಿಮಿಷ. ಅದಾನಿ ಅಂಬಾನಿಗೆ ದೇಶದ ಸಂಸ್ಥೆಗಳು ಸೇಲ್ ಆಗ್ತಾ ಇದಾವಲ್ಲ, ಅದೇನ್ ರಾಹುಲ್ ಗಾಂಧಿಯ ಸ್ವಂತದ ಆಸ್ತಿಗಳಲ್ಲ. ಅದು ನಿನ್ನ ಸಮಾಜದ ಆಸ್ತಿ, ದೇಶದ ಆಸ್ತಿನ ಸೇಲ್ ಮಾಡ್ತಾ ಇದ್ದಾರೆ ಸ್ವಾಮಿ. ಅದ್ರ ಬಗ್ಗೆ ಚರ್ಚೆ ಆಗ್ಬೇಕ್ರಿ. ನನಗೆ ಗೊತ್ತಿರೋ ಹಾಗೆ ಮಹಾರಾಷ್ಟ್ರ ಹಾಗೆ ಗುಜರಾತ್ ನಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರಗಳು ಕೂಡ ಲೋಕಲಿ ಬಂತು. ನಿಜವಾಗ್ಲೂ ದೇಶ ಲೂಟಿ ಹೊಡಿತಿರೋ ಬಿಸ್ನೆಸ್ ಮನ್ ಗಳಾಗಿದ್ರೆ ಅರೆಸ್ಟ್ ಮಾಡಿ ಒಳಗೆ ಹಾಕ್ಸ್ಬೇಕಾಗಿತ್ತು. ಯಾರನ್ನ? ನೀವ್ ಹೇಳ್ತಾ ಇರೋ ಅಂದಾನಿ ಅಬಾನಿ ಎಕ್ಸೆಟ್ರಾ ಒಳಗಾಗಿತ್ತು. ಇಡಿ CBI ವಿರುದ್ಧ ಯಾರು ಹೋರಾಡ್ತಾರೆ? ಲೋಕಲ್ ಪೊಲೀಸರಿಗೆ ಸಾಮರ್ಥ್ಯವೇ ಇಲ್ಲ, ಲೋಕಲ್ ಇನ್ವೆಸ್ಟಿಗೇಟಿವ್ ಆಫೀಸರ್ ಗಳಿಗೆ ಸಾಮರ್ಥ್ಯವೇ ಇಲ್ಲ. ಇದೆ ಅಂತ ಅನ್ಕೊಂಡಿದ್ದೀರಾ? ಇದೇನು ಕೇವಲ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಅಲ್ಲ, ಪ್ರಯತ್ನ ಏನಾಯ್ತು ಸರ್? ಅಲ್ಲ, ನಾನು ಇನ್ ಜನರಲ್ ಆಗಿ ಕೇಳ್ತಾ ಇದ್ದೀನಿ. ಇವರಿಬ್ಬರ ಇಲ್ಲಿಗಲ್ ಬಿಸ್ನೆಸ್ ಗಳನ್ನ ಅಥವಾ ನೀವು ಹೇಳ್ತಾ ಇರೋ ರೀತಿಯಲ್ಲಿ ದೇಶವನ್ನ ಲೂಟಿ ಹೊಡಿತಾ ಇರುವ ಬಿಸ್ನೆಸ್ ಗಳನ್ನ ಹೊರಹಾಕುವ ಪ್ರಯತ್ನ ಕಾಂಗ್ರೆಸ್ ಕಡೆಯಿಂದ ಬಾಹ್ಯ ಹೇಳಿಕೆಗಳನ್ನ ಬಿಟ್ಟು ಬೇರೆ ಏನಾಯ್ತು ಅಂತ. 2 ದಿವಸ ಅಂತ ಯಾವುದೇ ಸ್ಟೇಟ್ ಗವರ್ಮೆಂಟ್ ಅದ್ರ ವಿರುದ್ಧ ಕ್ರಮ ತೆಗೆದುಕೊಂಡ್ರೆ 2 ದಿವಸ ಇರಲ್ಲ. ಕ್ರಮ ಏನ್ ತಗೊಂಡ್ರು ಹೇಳಿ ಸರ್. ಆಮೇಲೆ ಕ್ರಮ ಏನ್ ತಗೊಂಡ್ರು ಸರ್ಕಾರ ಬಿದ್ದೋಗಿದ್ ಚರ್ಚೆ ಮಾಡೋಣ. ಕ್ರಮ ಯಾವ ಗವರ್ಮೆಂಟ್ ಯಾವ ಸ್ಟೇಟ್ ಗವರ್ಮೆಂಟ್? ತೆಲಂಗಾಣದಲ್ಲಿ ಅದಾನಿ ಅವ್ರ ಜೊತೆ ಡೀಲ್ ಇದೆ, ಕಾಂಗ್ರೆಸ್ ಸರ್ಕಾರ ಮಾಡಿದೆ, ಬಿಸ್ನೆಸ್ ಡೀಲ್ ಆಯ್ತಾ? ಅದಕ್ಕೇನ್ ಹೇಳ್ತೀರಪ್ಪ? ರಾಜಸ್ಥಾನದಲ್ಲಿ ಗೆಹ್ಲೋಟ್ ಇದ್ದ ಸರ್ಕಾರನು ಅದಾನಿ ಜೊತೆ ಬಿಸ್ನೆಸ್ ಡೀಲ್ ಅನ್ನ ಮಾಡಿತ್ತು. ತೆಲಂಗಾಣ ಇವತ್ತೂ ನಡೀತಾ ಇದೆ. ನೀವೇನ್ ಕ್ಯಾನ್ಸಲ್ ಮಾಡಿದೀರಾ? ವಿ ಆರ್ ಅಗೇನ್ಸ್ಟ್ ಕ್ರೋನಿ ಕ್ಯಾಪಿಟಲಿಸ್ಟ್. ವಿ ಆರ್ ಅಗೇನ್ಸ್ಟ್ ಕ್ರೋನಿ ಕ್ಯಾಪಿಟಲಿಸ್ಟ್. ಒಂದ್ ನಿಮಿಷ ಕೇಳ್ರಿ. ಕ್ರೋನಿ ಕ್ಯಾಪಿಟಲಿಸ್ಟ್ ಅಂದ್ರೆ ಎಲ್ಲರಿಗೂ ಸಮಾನವಾಗಿ ಅವಕಾಶ ಕೊಡಬೇಕು. ಎಲ್ಲಾ ಬಿಸ್ನೆಸ್ ಮ್ಯಾನ್ಗಳು ಸಮಾನವಾಗಿ. ವಿ ಆರ್ ನಾಟ್ ಅಗೇನ್ಸ್ಟ್ ಬಿಸ್ನೆಸ್ ಮ್ಯಾನ್. ಆಸ್ ಪರ್ ದ ರೂಲ್ಸ್
ಎಲ್ಲರೂ ಅದೇ, ಸಮಾನವಾಗಿ ಅವ್ರು ಬೆಳಿಬೇಕು ಮಾಡಿದ್ರೆ ದೇಶದಲ್ಲಿ. ಸ್ಪರ್ಧೆ, ಇವ್ರು ಅದಾನಿ ಮಾಡಿದ್ರೆ ಅದಾನಿ ನಾನು ಅಂಬಾನಿ ನೇರವಾಗಿ ಸರ್, ಒಂದ್ ನಿಮಿಷ, ನಾನು- ಒಂದ್ ನಿಮಿಷ. ನೀವು ತೆಲಂಗಾಣ ಒಂದು ಪ್ರಶ್ನೆ ಕೇಳಿದ್ರೆ ಉತ್ತರ ಕೇಳ್ತೀರಾ? ಒಂದ್ ನಿಮಿಷ, ನೀವು ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡಿ. ಸಮಾನವಾಗಿ ಎಲ್ಲಾ ಸಂಸ್ಥೆಗಳು ಬೆಳಿಬೇಕು, ಎಲ್ಲರೂ